ಇವತ್ತು ದಕ್ಷಿಣ ಕನ್ನಡದ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಬೆಳ್ಮ ಕಾಣಿಕೆರೆ ಗ್ರಾಮದಲ್ಲಿ ಈ ಒಂದು ವಾರದಿಂದ ತೀವ್ರ ಮಳೆ ಆಗ್ತಾ ಇದೆ. ಆ ಮಳೆಯ ಕಾರಣಕ್ಕೆ ಇರುವಂಥ ಈ ಗುಡ್ಡ ಕುಸಿದು ಈ ಮನೆಯ ನೌಶಾದ್ ಎಂಬುವರ ಪುತ್ರಿ ಫಾತಿಮಾ ಎಂಬ 3ನೇ ತರಗತಿಯ ವಿದ್ಯಾರ್ಥಿನಿ ಏನು ಬರೆ ಜರಿದು ಜಾಮ್ ಆಗೋದ್ರ ಮುಖಾಂತರ ಆ ಮಗು ಮರಣ ಹೊಂದಿದೆ. ಇವತ್ತು ಆ ಕುಟುಂಬದೊಂದಿಗೆ ನಾನು ಸಂತಾಪ ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಭೇಟಿ ನೀಡಿದ್ದೇನೆ. ಭಾಳ ದುರಂತವಾದಂಥ ಒಂದು ಘಟನೆ. ಈ ಘಟನೆಯಲ್ಲಿ ಆ ಮಗುವನ್ನು ಕಳೆದುಕೊಂಡ ಕುಟುಂಬ ತುಂಬ ದುಃಖತಪ್ತವಾಗಿದೆ ಮತ್ತು ಈ ಕಡೆ ಹಲವಾರು ಮನೆಗಳು ಈ ರೀತಿ ಅಪಾಯಕಾರಿಯಾದ ಒಂದು ಸನ್ನಿವೇಶದಲ್ಲಿ ಇದೆ. ಈ ನಮ್ಮ ಅಧಿಕಾರಿಗಳು ಮನೆಯನ್ನು ಕಟ್ಟಬೇಕಾದ್ರೆ ಲೈಸೆನ್ಸ್ ಕೊಡಬೇಕಾದ್ರೆ ಇರ್ಬೋದು, ಆ ಪರಿಶೀಲನೆ ಮಾಡುವಂಥ ಪ್ಲ್ಯಾನ್ ಅಪ್ರೂವಲ್ ಮಾಡುವಂಥ ಸಂದರ್ಭದಲ್ಲಿರ್ಬೋದು, ಇದೆಲ್ಲವನ್ನು ಕೂಡ ಗಮನ ಹರಿಸಬೇಕು. ಮತ್ತು ವಿಶೇಷವಾಗಿ ಸರ್ಕಾರದ ಪ್ರತಿನಿಧಿಗಳು ಅಧಿಕಾರಿಗಳು ಇಂತಹ ಅಪಾಯಕಾರಿ ಸ್ಥಳದಲ್ಲಿ ತಡೆಗೋಡೆಯನ್ನು ಕಟ್ಟುವುದರ ಮೂಲಕ ಈ ಒಂದು ರಕ್ಷಣಾ ವ್ಯವಸ್ಥೆಯನ್ನು ರಕ್ಷಣಾ ಗೋಡೆಯನ್ನು ಕಟ್ಟುವುದರ ಮೂಲಕ ಈ ರಕ್ಷಣೆ ಒದಗಿಸಬೇಕು. ಏನು ತೀವ್ರ ಮಳೆಯಲ್ಲಿ ಪ್ರತಿ ವರ್ಷ ಈ ರೀತಿ ಹಾನಿಯಾಗುವಂಥದ್ದು, ಜೀವಹಾನಿ ಆಗುವಂಥದ್ದು ಇದು ಅತ್ಯಂತ ಖೇದಕರ ವಿಚಾರ. ಸರ್ಕಾರಗಳು ಇಂಥ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾವ್ಯಾವುದೋ ವಿಷಯಕ್ಕೆ ಸಾಕಷ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಒಂದು ಸೋಪಿನ ಜಾಹೀರಾತಿಗಾಗಿ ಒಬ್ಬ ನಟಿಗೆ 6.25 ಕೋಟಿ ಕೊಡ್ತಾರೆ ಈ ಸರ್ಕಾರ. ಇಂತಹ ರಕ್ಷಣಾ ಕಾರ್ಯಗಳಿಗೆ ಮಾನವರ ಬದುಕು ಹಸನು ಮಾಡಲಿಕ್ಕೆ ಖರ್ಚು ಮಾಡೋದರಲ್ಲಿ ಹಣ ಹಿಂದೆ ಮುಂದೆ ನೋಡುವಂಥದ್ದು. ಹಾಗಾಗಿ ಇಲ್ಲಿನ ಮಾನ್ಯ ಶಾಸಕರಲ್ಲಿ, ಸರ್ಕಾರದಲ್ಲಿ, ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಳ್ಳುವಂಥದ್ದು, ತಕ್ಷಣ ಈ ಕುಟುಂಬಕ್ಕೆ ಪರಿಹಾರ ಒದಗಿಸುವ ಕೆಲಸ ಆಗಬೇಕು. ಇದೇ ರೀತಿ ಅಪಾಯಕಾರಿ ಸ್ಥಿತಿಯಲ್ಲಿರುವಂತಹ ಏನು ಮನೆಗಳೇನಿದೆ ಕೂಡಲೇ ಅಧಿಕಾರಿಗಳು ಸರ್ವೆ ನಡೆಸು ಪರಿಹಾರ ಕಾರ್ಯಗಳನ್ನು ಮಾಡಬೇಕು. ಅದೇ ರೀತಿ ರಕ್ಷಣಾ ಗೋಡೆಗಳನ್ನು ತುರ್ತು ಇದರಲ್ಲಿ ರಕ್ಷಣಾ ಗೋಡೆಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಆಗ್ರಹಿಸ್ತೇನೆ. ಸರ್ಕಾರ ಈ ದಪ್ಪ ಚರ್ಮದ ಸರ್ಕಾರ ಆಗಬಾರ್ದು, ಜನಪ್ರತಿನಿಧಿಗಳು ದಪ್ಪ ಚರ್ಮದವರು ಆಗಬಾರ್ದು. ಗ್ರಾಮ ಪಂಚಾಯತಿಗಳಿರ್ಬೋದು, ಸಂಬಂಧಪಟ್ಟ ಯಾವುದೇ ಇಲಾಖೆಗಳಿರ್ಬೋದು, ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ವಿಶೇಷವಾಗಿ ಮಳೆಗಾಲದಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಎಲ್ಲೆಲ್ಲ ರಕ್ಷಣಾ ಗೋಡೆಗಳ ಅವಶ್ಯಕತೆ ಇದನ್ನು ತುರ್ತು ಅಂತ ಹೇಳಿ ಭಾವಿಸಿ ಮಾಡಬೇಕು ಅಂಥೇಳಿ ಆಗ್ರಹಿಸ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬೆಳ್ಮ ಗ್ರಾಮದ ಕಾಣಿಕೆರೆಯಲ್ಲಿ ನೌಶಾದ್ರವರ ಒಂದು ಮನೆಯ ಹಿಂಬದಿ ಇವತ್ತು ಬೆಳಿಗ್ಗೆ ಸುರಿದಂತಹ ಮಳೆಗೆ ಅದರ ಹಿಂದಿನ ಆ ಗುಡ್ಡ ಜರಿದು ಬಿದ್ದು ಆ ಮನೆಯ ಕೊಠಡಿಯ ಒಳಗೆ ಮಲಗಿದ್ದಂತಹ ಆ ಪುಟ್ಟ ಮಗು 3ನೇ ಕ್ಲಾಸ್ ಕಳೀತಾ ಇರತಕ್ಕಂತಹ ನೈಮಾ ಅಂತ ಹೇಳುವಂತಹ ಆ ಮಗು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಬಹಳ ದುಃಖಕರವಾದಂತಹ ಒಂದು ವಿಚಾರ. ಎಲ್ಲ ವರ್ಷಗಳಲ್ಲಿಯೂ ಕೂಡ ಈ ಕರಾವಳಿಯಲ್ಲಿ ಇಂತಹ ಘಟನೆಗಳು ಪದೇ ಪದೇ ಸಂಭವಿಸ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ಕ್ಷೇತ್ರದ ಹತ್ತಿರದ ಒಂದು ಗ್ರಾಮದಲ್ಲಿ ಕೂಡ ಇಂಥ ಒಂದು ಘಟನೆ ಸಂಭವಿಸಿ ಮನೆ ಕುಸಿದು ಬಿದ್ದು 4 ಜೀವಗಳನ್ನು ಕಳ್ಕೊಳ್ಬೇಕಾಯಿತು. ಇವತ್ತು ಇಂತಹ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಿರುವುದೇನು ಅಂತ ಹೇಳಿದರೆ, ಸರ್ಕಾರದ ಮುಂದೆ ಬಹಳ ಅಪಾಯಕಾರಿಯಾದಂಥ ಕೆಲವು ಪ್ರದೇಶಗಳಲ್ಲಿ ಮನೆಗಳನ್ನು ನಿರ್ಮಿಸುವಾಗ ಸರ್ಕಾರ ಸೂಕ್ತವಾದಂತಹ ಒಂದು ಮಾನದಂಡದ ಮೂಲಕ ಅದಕ್ಕೆ ಅನುಮತಿಯನ್ನು ಕೊಡಬೇಕು. ಅದೆಲ್ಲ ಸರ್ಕಾರ ಇದಕ್ಕೆ ಬೇಕಾದಂಥ ರೀತಿಯಾದಂಥ ತಡೆಗೋಡೆಗಳನ್ನು ನಿರ್ಮಿಸಬೇಕು. ಇಂತಹ ಈ ಅಪಾಯಕಾರಿಯಾಗಿ ಬಹಳ ಬಿರುಸಿನಿಂದ ಮಳೆ ಸುರಿತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಆ ಮನೆಯಲ್ಲಿರುವಂತಹ ಮನೆಗಳನ್ನು ಗುರುತಿಸಿ ಅವರನ್ನು ಅಲ್ಲಿಂದ ಸ್ಥಳಾಂತರಿಸಿ ಬೇರೆ ಯಾವುದಾದರೂ ಒಂದು ಕಡೆಯಲ್ಲಿ ಸರ್ಕಾರಿ ಅಥವಾ ಅವರ ಸಂಬಂಧಿಕರ ಮನೆಯಲ್ಲಿ ಸ್ಥಳಾಂತರಿಸುವಂತಹ ಒಂದು ವ್ಯವಸ್ಥೆಗೆ ನಮ್ಮ ಈ ಸರ್ಕಾರಗಳು, ಜಿಲ್ಲಾಡಳಿತ ಮುಂದಾಗಬೇಕು. ಯಾವತ್ತೂ ಕೂಡ ಪ್ರಕೃತಿ ವಿಕೋಪಗಳು ಸಂಭವಿಸುವಾಗ ಮನುಷ್ಯನ ಸಾವು ನೋವು ಸಂಭವಿಸಿದ ನಂತರವಾಗಿರುತ್ತೆ ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿಗೆ ಬರುವಂಥದ್ದು, ಅಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದು. ಆದರೆ ಈ ರೀತಿ ಆಗಬಾರ್ದು. ಸರ್ಕಾರ ಆ ಮನುಷ್ಯರ ಜೀವಕ್ಕೆ ಬೆಲೆ ನೀಡಬೇಕು. ಪುಟ್ಟವಾದಂತಹ ಒಂದು ಮಗುವನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಬಹಳ ದುಃಖಕರವಾದಂಥ ಒಂದು ವಿಚಾರ. ಅದೇ ರೀತಿ ಇಲ್ಲಿ ಹತ್ತಿರದಲ್ಲಿ ಮತ್ತೊಂದು ಮಣ್ಣು ಕುಸಿತವಾಗಿ ಅಲ್ಲಿಯೂ ಕೂಡ 4 ಮಂದಿಯನ್ನು ಕಳ್ಕೊಳ್ಬೇಕಾಯಿತು. ಇದು ಪದೇ ವರ್ಷ ಇದು ರಿಪೀಟ್ ಆಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಸೂಕ್ತವಾದಂತಹ
ಕ್ರಮಗಳನ್ನು ಕೈಗೊಳ್ಳಬೇಕು. ಎಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿ ಬೇರೆ ಬೇರೆ ವಿಚಾರಗಳಲ್ಲಿ ಖರ್ಚು ಮಾಡುವಂಥ ಸರ್ಕಾರ ಈ ಮನುಷ್ಯರ ಜೀವಕ್ಕೆ ಬೆಲೆ ನೀಡುವಂತಹ, ಅವರ ಒಂದು ಪ್ರಾಣ ರಕ್ಷಣೆ ಮಾಡುವಂಥ ಇಂಥ ಕೆಲಸಕ್ಕೆ ಅದು ಸರ್ಕಾರ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು. ಜಿಲ್ಲಾಡಳಿತವು ಕೂಡ ಆ ವಿಚಾರದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಒಂದು ಸರ್ವೆ ಮಾಡಬೇಕು. ಮಳೆಗಾಲಕ್ಕಿಂತಲೂ ಮೊದಲು ಅಪಾಯಕಾರಿಯಾದಂತಹ ಮನೆಗಳಿರುವಂಥ ಪ್ರದೇಶವನ್ನು ಒಂದೇ ಸರ್ವೆ ಮಾಡಿ ಗುರುತಿಸಿಕೊಂಡು ಅವರಿಗೆ ಒಂದು ಪರ್ಯಾಯವಾಗಿ ಆ ಮಳೆಗಾಲದಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಅಷ್ಟಾದರೂ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿಯೂ ಅದೇ ರೀತಿ ಈ ಕ್ಷೇತ್ರದ ಶಾಸಕರಲ್ಲಿಯೂ ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿಯೂ ಕೇಳಿಕೊಳ್ತಾ ಇದ್ದೇನೆ.